ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಹಲವಾರು ಫಲಾನುಭವಿಗಳು ಉತ್ತಮ ಬದುಕು ರೂಪಿಸಿಕೊಂಡಿದ್ದಾರೆ. ಹಾಗೆಯೇ ಗದಗ ಜಿಲ್ಲೆಯ ಲಕ್ಷೇಶ್ವರ ಪಟ್ಟಣದ ಪ್ರಗತಿಪರ ರೈತ ಚಾಂದಸಾಬ್ ಚಂಗಾಪುರಿ ಅವರು ಈ ಯೋಜನೆಯಡಿ ಸಹಾಯಧನ ಪಡೆದು ವಿಶಿಷ್ಟ ಬಗೆಯ ಹಳದಿ ಕಲ್ಲಂಗಡಿ ಹಣ್ಣು ಬೆಳೆಯುವ ಮೂಲಕ ಅಧಿಕಾರಿಯಾಗಿದ್ದಾರೆ. ರೈತ ಮಲ್ಲೇಶಪ್ಪ ಉಮಚಗಿ ಚಾಂದಸಾಬ್ ಚಂಗಾಪುರಿ ಅವರು ಹಳದಿ ಕಲ್ಲಂಗಡಿ ಬೆಳೆದು ಉತ್ತಮ ಲಾಭ ಗಳಿಸಿ ನಮಗೆ ಮಾದರಿಯಾಗಿದ್ದಾರೆ. ನಾನು ಸಹ ಹಳದಿ ಕಲ್ಲಂಗಡಿ ಹಣ್ಣು ಬೆಳೆಯಲು ಜಮೀನು ಸಿದ್ಧಪಡಿಸಿರುವೆ ಎಂದರು. ನೋಡಿ ನಾವು ಹಳದಿ ಕಲ್ಲಂಗಡಿ ಹಾಕಂತ ರೆಡಿ ಮಾಡ್ಕೊಂಡಿವಿ. ನಮ್ಗೆ ತೋಟಗಾರಿಕೆ ಇಲಾಖೆಯಿಂದ ಎಲ್ಲಾ ಅಧಿಕಾರಿಗಳು ಬಂದು ನಮ್ಗೆ ಸಲಹೆ ಸೂಚನೆ ಕೊಡ್ತಾರ. ದೊಡ್ಡ ಅನುಕೂಲ ಐತಿ. ಹಿಂಗಾಗಿ ನಾವು ಮಾಡ್ಕೊಳಕತ್ತೀವಿ. ಅದರ ಉತ್ತೇಜನದಿಂದ ನಾವು ಮಾಡ್ಕೊಳಕತ್ತೀವಿ. ಸಹಾಯಕ ತೋಟಗಾರಿಕೆ ಅಧಿಕಾರಿ ಶಂಭುಲಿಂಗಪ್ಪ ನೆಗಳೂರು ರೈತ ಚಾಂದಸಾಬ್ ಚಂಗಾಪುರಿ ಅವರು 3 ಎಕರೆ ಕೃಷಿ ಜಮೀನಿನಲ್ಲಿ ಹನಿ ನೀರಾವರಿ ಅಳವಡಿಸಿಕೊಂಡು ಈಗಾಗಲೇ ಹಳದಿ ಕಲ್ಲಂಗಡಿ ಬೆಳೆದು ಅಧಿಕ ಲಾಭ ಗಳಿಸಿ ಯಶಸ್ವಿಯಾಗಿದ್ದಾರೆ ಎಂದು ಹೇಳಿದರು. ಆ ಚೆಂಡುವಿನಿಂದ ಆ ಜೇನುಹುಳುಗಳು ಆ ಚೆಂಡುವಿಗೆ ಬರುತ್ತೆ. ಅದರ ಜೊತೆಗೆ ಆ ಪಾಲಿನೇಷನ್ ಅಂದ್ರೆ ಪರಾಗಸ್ಪರ್ಶ ಆಗ್ಬಿಟ್ಟು ಇಳುವರಿ ಆಲ್ಮೋಸ್ಟ್ ಅವರಿಗೆ 30% ಜಾಸ್ತಿ ಆಗಿದೆ. ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕ ಪ್ರಶಾಂತ್ ಕುಲಕರ್ಣಿ ಹಳದಿ ಕಲ್ಲಂಗಡಿಯಲ್ಲಿ ಸಿ ವಿಟಮಿನ್ ಹೆಚ್ಚಾಗಿದ್ದು ರುಚಿಯಾಗಿರುತ್ತದೆ. ಆದ್ದರಿಂದ ಮಾರುಕಟ್ಟೆಯಲ್ಲಿ ಹಳದಿ ಕಲ್ಲಂಗಡಿಗೆ ಹೆಚ್ಚು ಬೇಡಿಕೆ ಇರುವುದರಿಂದ ರೈತರು ಹೊಸ ಹೊಸ ತಳಿಗಳನ್ನು ಬೆಳೆದು ಉತ್ತಮ ಲಾಭ ಗಳಿಸಲು ಮುಂದಾಗಬೇಕು ಎಂದು ಕರೆ ನೀಡಿದರು. ಮಟ್ಟಕ್ಕಿದೆ. ಆಮೇಲೆ ಇದರ ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಯಾಕೆಂದ್ರೆ ಈಗ ನಮ್ಮ ಗದಗ ಜಿಲ್ಲೆಯಲ್ಲಿ ಇವ್ರು ಬಿಟ್ರೆ ಮತ್ತೆ ಯಾರು ಬೆಳೆದಿಲ್ಲ. ಗದಗ ಜಿಲ್ಲಾ ತೋಟಗಾರಿಕೆ ಜಂಟಿ ನಿರ್ದೇಶಕ ಮಲ್ಲಿಕಾರ್ಜುನ್ ಬಾವಗಿ ಪ್ರಗತಿಪರ ರೈತರಾಗಲು ಕೇಂದ್ರ ಸರ್ಕಾರ ಹಲವು ರೀತಿಯಲ್ಲಿ ನೆರವನ್ನು ನೀಡುತ್ತಿದೆ. ಇದರ ಪ್ರಯೋಜನ ಪಡೆಯಬೇಕೆಂದು ರೈತರಿಗೆ ಹೇಳಿದರು. ದೊಡ್ಡೂರು ಗ್ರಾಮದ ಚಾಂದಸಾಬ್ ಚಂಗಾಪುರಿನವರು ಅವರು ಒಂದು 2.5 ಎಕರೆಯಲ್ಲಿ ಹೊಸ ತಳಿ ಅಂದರೆ ಕಲ್ಲಂಗಡಿಯಲ್ಲಿ ಹಳದಿ ಕಲ್ಲಂಗಡಿಯನ್ನು ಬೆಳೆಯುವ ಮೂಲಕ ವಿಶೇಷವಾಗಿ ಮಾದರಿ ರೈತರಂತಂದು ಗುರುತಿಸ್ಕೊಂಡಿದ್ದಾರೆ.